ಈ ಒಂದು ಪಾವೂರು ಗ್ರಾಮ ಪಂಚಾಯತ್ನ ಕಟ್ಟಡ ನವೀಕರಣದ ಉದ್ಘಾಟನೆ ಮತ್ತು ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರಾದಂತಹ ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಎಲ್ಲ ಮುಖಂಡರೇ, ಗ್ರಾಮಸ್ಥರೇ, ಬಹಳ ಸಂತೋಷದ ಒಂದು ವೇದಿಕೆ ಮತ್ತು ಕಾರ್ಯಕ್ರಮ ಆಗಿರುತ್ತದೆ ಈ ಒಂದು ಕಾರ್ಯಕ್ರಮ. ಸರ್ವಧರ್ಮೀಯರ ಶಾಂತಿಯ ತೋಟ ಅಂದರೆ ಅದು ಪಾವೂರು ಗ್ರಾಮ ಪಂಚಾಯತ್ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಚ್ಛಿಸ್ತೇನೆ. ಬಹಳ ವರ್ಷದಿಂದ ಇಲ್ಲಿಯ ಕಾರ್ಯಕ್ರಮ ನಾನು ನೋಡ್ತಾ ಬಂದಿದ್ದೇನೆ. ಒಂದಲ್ಲ ಒಂದು ರೀತಿಯ ವಿಭಿನ್ನ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿಯ ಅನೇಕ ಕಾರ್ಯಕ್ರಮದ ಒಂದು ರೂವಾರಿಗಳು ಈ ಪಕ್ಕದ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರುಗಳಾಗಿರುತ್ತಾರೆ. ನಾನು ಸಹ ಬಹಳ ಹೆಮ್ಮೆ ಪಡ್ತೇನೆ ನಮ್ಮ ಮೋಹನಕ್ಕನವರ ಪರವಾಗಿ. ಎಲ್ಲ ಕಾರ್ಯಕ್ರಮದಲ್ಲಿ, ಎಲ್ಲ ವೇದಿಕೆಯಲ್ಲಿ ಅವರ ಬಾಯಲ್ಲಿ ಬರುವುದು ಒಂದೇ, ನಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಅಂತ. ಬಹಳ ಹೆಮ್ಮೆ ನಮಗೆ ಆಗ್ತಾಯಿದೆ. ಎಲ್ಲಿ ಹೋದರೂ ಸಹ ಹರೇಕ ಪಾವೂರು ಗ್ರಾಮದ ವಿವಿಧ ಕಾಮಗಾರಿಗಳನ್ನು ಮಾತ್ರ ಅವರು ಸ್ಪೀಕರ್ ಸಾಹೇಬರ ಮುಂದೆ ಇಡ್ತಾರೆ. ಅದು ಬಹಳ ಹೆಮ್ಮೆ ಇದೆ ನಮಗೆ. ಅದಲ್ಲದೆ ಈ ಒಂದು ಕುಗ್ರಾಮವಾದ ಪಾವೂರು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ಕಾರಣಕರ್ತರು ಸ್ಪೀಕರ್ ಸಾಹೇಬರು ಆದರೂ ಅದರ ಹಿಂದೆ ಬಿದ್ದು ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ನಮ್ಮ ಗ್ರಾಮಕ್ಕೆ ಮುಟ್ಟಿಸಲಿಕ್ಕೆ ಕಾರಣಕರ್ತರು ಮೋನಾಕ ಮತ್ತು ಹಳೆಯ ನಮ್ಮ ಮಜೀದ್ನವರು ಮತ್ತು ಇತರ ಪಂಚಾಯತ್ ಸದಸ್ಯರಾಗಿರುತ್ತಾರೆ. ಬಹಳ ಅವರ ಒಂದು ಸಮಯದಲ್ಲಿ ಬಹಳ ನೋವಿನಲ್ಲಿ ನಮ್ಮ ಹತ್ರ ಕೆಲವು ಮಾತುಗಳನ್ನು ಆಡಿದ್ದಾರೆ. ನಾನು ಇಷ್ಟು ಅಭಿವೃದ್ಧಿ ಮಾಡಿದರೂ ಜನರ ಮನಸ್ಸಲ್ಲಿ ಏನೋ ಒಂದು ಸಂಶಯ ನನ್ನ ಮೇಲೆ ಬಂದಿದೆ ಅಂತ ಬಹಳ ಸಲ ನನ್ನ ಹತ್ರ ಒಂದು 4-5 ವರ್ಷಗಳ ಹಿಂದೆ ಹೇಳಿದ್ದೇನೆ. ಆದರೆ ಈ ಒಂದು ಬರುವ ಈ ಒಂದು 5 ವರ್ಷದಲ್ಲಿ ಪಾವೂರು ಗ್ರಾಮದ ಜನರ ಮನಸ್ಸಿಗೆ ಮುಟ್ಟಿದೆ. ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕಾದರೆ ಯಾರನ್ನು ನಾವು ದೂರ ಇಟ್ಟಿದ್ದೆವೋ ಅವರನ್ನು ಹತ್ತಿರ ನಮಗೆ ಅತೀ ಅಗತ್ಯ ಅಂತ ಬಹಳ ಸಂತೋಷದಿಂದ ನಾನು ಹೇಳ್ತೇನೆ. ಈಗ ನನಗೆ ಮನವರಿಕೆ ಆಯಿತು. ಪಾವೂರು ಗ್ರಾಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಪಾವೂರು ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡಲಿಕ್ಕೆ, ಪಾವೂರು ಗ್ರಾಮವನ್ನು ಇಡೀ ತಾಲೂಕು ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆಸುವಂತಹ ಒಂದು ಗ್ರಾಮವನ್ನು ಮಾಡಲಿಕ್ಕೆ ನಾವು ಮೋಹನಕ್ಕನವರ ಹಿಂದೆ ನಾವೆಲ್ಲ ನಿಲ್ಲಬೇಕು ಎಂಬ ಒಂದು ಬಹಳ ಉದ್ದೇಶ ತಾವೆಲ್ಲ ಇಟ್ಟುಕೊಂಡಿದ್ದೀರಿ ಅಂತ ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ನಾನೊಂದು ಉದಾಹರಣೆ ಹೇಳ್ತೇನೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ನನಗೆ ಇಲ್ಲಿಯ ಬಹಳ ವಿಶೇಷಗಳನ್ನು ಅರಿತಿದೆ. 5 ಪಂಚ ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ಒಂದಲ್ಲ ಒಂದು ಸವಲತ್ತುಗಳನ್ನು ನಮಗೆ ದೊರಕುವಂಥ ವಿಷಯ ಎಲ್ಲರಿಗೂ ಗೊತ್ತಿದ್ದು. 1,130 ಜನ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಗ್ಯಾರಂಟಿ ಗೃಹಲಕ್ಷ್ಮಿಗೆ. ಈಗ ಮೋಹನಕ್ಕನವರೇ, ನಿಮ್ಮ ಗ್ರಾಮದಲ್ಲಿ 1,103 ಮನೆಗೆ ಈಗ ತಲುಪ್ತಾ ಇದೆ. 1,003 ಮನೆಗೆ ಬರೀ 40 ಮನೆಗಳು ಮಾತ್ರ ಉಳಿದಿದೆ. ಅದಕ್ಕೆ ಕೆಲವು ಕಾರಣದಿಂದ GST ಆಗಿರ್ಬೋದು ಮತ್ತು ಇತರ ಸವಲತ್ತುಗಳಿಂದ ದೂರ ಆಗಿದೆ. 5,50,00,000 ನಿಮ್ಮ ಗ್ರಾಮಕ್ಕೆ ಬಂದಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಪ್ರತಿ ಗ್ರಾಮಕ್ಕೆ ಸದಸ್ಯರೆಲ್ಲ ಹೋಗಬೇಕು, ಪ್ರತಿ ಮನೆಗೆ ಹೋಗಬೇಕು. 1,103 ಮನೆಗಳಿಗೂ ನೀವು ಹೋಗಬೇಕು, ಹೇಳಬೇಕು. ಪ್ರತಿ ಮನೆಗೆ 50,000 ಸಿಕ್ಕಿದೆ. ಈ ಸಿಗಲಿಕ್ಕೆ ಕಾರಣ ಯಾರು ಅಂದರೆ ಬೆನ್ನೆಲುಬಾಗಿ ನೀವೆಲ್ಲ ಸೇವೆ ಮಾಡಿದ್ದೀರಿ. ಇಲ್ಲ ಪಂಚಾಯತ್ನ ಅಧ್ಯಕ್ಷರು ಮಜೀದ್ರವರು ಸಹ ಸೇವೆ ಮಾಡಿದ್ದೀರಿ, ಸದಸ್ಯರು ಮಾಡಿದ್ದೀರಿ. ಇವರಿಗೆ ಎಲ್ಲ ಬೋನಾಗಿ ನಿಂತವರು ಮೋಹನಕ್ಕನವರಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ನಾನು ಸಹ ಒಂದು ಪಂಚಾಯತ್ ಸದಸ್ಯರು, ನಮ್ಮ ಮಿತ್ರ ಇಕ್ಬಾಲ್ರವರು ಅಧ್ಯಕ್ಷ ಆಗಿದ್ದಾರೆ, ನಾನು ಸಹ ಅಧ್ಯಕ್ಷ ಆಗಿದೆ. ನಾವು ಈಗ ಒಂದು 2-3 ದಿವಸದಲ್ಲಿ ನಮ್ಮ ಅವಧಿ ಮುಗಿದಿದೆ. ಪಂಚಾಯತ್ ಅಂದರೆ ಇಂಡಿಪೆಂಡೆಂಟ್ ಬಾಡಿ. ಅದಕ್ಕೆ ಈ ರಾಜಕೀಯ ವೇದಿಕೆಯಲ್ಲಿ ಅದರ ಬಗ್ಗೆ ಮಾತನಾಡಬಾರದಂತ ಏನೂ ಇಲ್ಲ ಸರ್. ಇದೊಂದು ಇಂಡಿಪೆಂಡೆಂಟ್ ಬಾಡಿ. ಆದ್ದರಿಂದ ಪಾವೂರು ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಮ್ಮಂದಿರೆಲ್ಲ ವಿನಂತಿ, ನೀವು ಬರುವ ಪಂಚಾಯತ್ನಲ್ಲಿ ನಿಮಗೆ ಯಾರು ಸೇವೆ ಮಾಡ್ತಾರೆ, ನಿಮ್ಮನ್ನು ಯಾರು ಗುರುತಿಸ್ತಾರೆ,
ಸರ್ಕಾರದ ಸವಲತ್ತು ನಿಮ್ಮ ಕಾಲ್ಬುಡಕ್ಕೆ ಯಾರು ಮುಟ್ಟಿಸ್ತಾರೆ, ನಿಮ್ಮ ಬಗ್ಗೆ ಪ್ರತಿ ಸೆಕೆಂಡು ಪ್ರತಿ ಕ್ಷಣದಲ್ಲಿಯೂ ನಿಮ್ಮ ಬಗ್ಗೆ ಯಾರು ಆಲೋಚನೆ ಮಾಡುತ್ತಾರೆ ಅಂಥವರನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಗ್ರಾಮಾಭಿವೃದ್ಧಿ ಆಗ್ತದೆ. ಮಾತ್ರವಲ್ಲ, ಸರ್ಕಾರದ ಪ್ರತಿ ಒಂದು ಸವಲತ್ತು ಸಹ ನಿಮ್ಮ ಕಾಲ್ಬುಡಕ್ಕೆ ಮುಟ್ತದೆ. ಅದು ಮುಟ್ಟಿಸಲಿಕ್ಕೆ ಶಕ್ತಿ ಇರುವುದಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅದಲ್ಲದೆ ಈಗ ಕರ್ನಾಟಕದಲ್ಲಿ ಈಗ 2.5 ವರ್ಷದಲ್ಲಿ ಸರ್ ಮೋನಕನವರೇ, ಈಗ 2.5 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಅತಿ ಹೆಚ್ಚಾಗಿ ಹೇಳಿದರೆ ಅದು ನಮ್ಮ ಸ್ಪೀಕರ್ ಸಾಹೇಬ್ರಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ವಿಧಾನಸೌಧದಲ್ಲಿ ಅಧಿವೇಶನ ಆಗುವಾಗ ಸ್ಪೀಕರ್ ಸಾಹೇಬ್ರೆ ಅಂತ ಪ್ರತಿ ಕ್ಷಣದಲ್ಲಿ ಸಹ ಒಬ್ಬ ವ್ಯಕ್ತಿ 50ರಿಂದ 100 ಸಲ ಅವರ ಹೆಸರನ್ನು ವ್ಯಾಖ್ಯಾನವನ್ನು ಉಚ್ಚಾರ ಮಾಡ್ತಾರೆ. ಆದ್ದರಿಂದ ನಾನು ಹೇಳ್ತೇನೆ, ಈ 2.5 ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚು ಒಬ್ಬ ವ್ಯಕ್ತಿಯ ಹೆಸರು ಯಾರಾದರೂ ಹೇಳಿದರೆ ಕರ್ನಾಟಕದಲ್ಲಿ ಅದು ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಸಭಾಧ್ಯಕ್ಷರಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಆದ್ದರಿಂದ ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.